ಬೋಂಡ ವಡೆ ಎಲ್ಲ ಮಾಮೂಲಿಯಾಗಿ ಮಾಡೋದೆ ಮನೇಲಿ. ಆದರೆ ಸ್ಪೈಸಿ ಸಮೋಸ ಮಾಡೋದು ಹೆಂಗಂತ ಹೇಳ್ತೀವಿ ಬನ್ನಿ. ಸಮೋಸ ಮಾಡೋಕ್ಕೆ ಹಿಟ್ಟು ಕಲ್ಸ್ಕೊಂತೀವಿ. ಸಮೋಸ ಮಾಡೋಕ್ಕೆ ಗೋಧಿ ಹಿಟ್ಟು ಹಾಕೊಂತೀವಿ. ಮೈದಾ ಹಿಟ್ಟು, ಉಪ್ಪು, ಹಿಟ್ಟು ಕಲ್ಸ್ಕೊಳಕ್ಕೆ ನೀರು, ಕೈ ಅಂಟದಲ್ಲೇ ಇರಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತೀವಿ. ಹಿಟ್ಟು ರೆಡಿ ಆಗೈತೆ. ಒಂದು 10 ನಿಮಿಷ ಹಂಗೆ ಇಡೋದ. ಪಲ್ಯಕ್ಕೆ ಇವಾಗ ತರಕಾರಿ ಹೆಚ್ಕೊಳೋದ. ಎಣ್ಣೆ, ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಸಮೋಸಗೆ ಈರುಳ್ಳಿ ತುಂಬ ಜಾಸ್ತಿ ಹಾಕೊಂಡ್ರೆ ಫುಲ್ ರುಚಿಯಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಲೈಟಾಗಿ ಕೆಂಪಗೆ ಬಂದಿದೆ. ಇವಾಗ ಹಸಿಮೆಣಸಿಗೆ ಹಾಕೊತೀನಿ. ಕೊತ್ತಂಬರಿ ಜಾಸ್ತಿ ಇದ್ದಷ್ಟು ಸಮೋಸ ರುಚಿಯಾಗಿರುತ್ತೆ. ಈರುಳ್ಳಿ ಕೆಂಪಗಾಗೈತೆ. ಬೀನ್ಸು, ಕೋಸು, ಕ್ಯಾರೆಟ್ ಹಾಕೊಂತಿದ್ದೀವಿ. ಈಗ ಅರಿಶಿನ ಪುಡಿ ಹಾಕೊಂತಿದ್ದೀವಿ. ಆಲೂಗೆಡ್ಡೆ ಹಾಕೊಂತಿದ್ದೀವಿ. ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಚಿಕನ್ ಮಸಾಲ ಪುಡಿ, ಧನಿಯಾ ಪುಡಿ 3 ಹಾಕಿ ಕಲ್ಸ್ಕೊಂತಿದ್ದೀವಿ. ಮಸಾಲ ರೆಡಿಯಾಗಿದೆ. ಈರುಳ್ಳಿ ಹಾಕಂತೀವಿ. ಹಸಿ ಈರುಳ್ಳಿ. ಸಮೋಸ ಮಸಾಲ ರೆಡಿಯಾಗಿದೆ. ಕೆಳಗೆ ಇಳಿಸ್ಕೊಂತೀವಿ.
ಮೈದಾ ಹಿಟ್ಟಿಗೆ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಂಡ್ರೆ ಈ ಥರ ಗಮ್ ರೆಡಿ ಆಗುತ್ತೆ ಸಮೋಸಾಗೆ. ಫಸ್ಟ್ ಇಷ್ಟು ಹಿಟ್ಟು ಕಲ್ಸ್ಕೊಂಡಿರ್ತೀರಲ್ಲ ಅದನ್ನ ಚೆನ್ನಾಗಿ ಈ ಟೈಪಲ್ಲಿ ಉಚ್ಕೊಂಡು ಕ್ಲೀನಾಗಿ ಕಟ್ ಮಾಡ್ಕೊಳ್ರಿ. ನಂತರ ರೆಡಿ ಮಾಡಿರೋ ಇದನ್ನ ಹಾಕೊಳ್ರಿ, ಎಷ್ಟು ಬೇಕಷ್ಟು ಮಸಾಲಾನ ಹಾಕೊಂಡು ಕ್ಲೀನಾಗಿ ಈ ರೀತಿ ಮಡ್ಸ್ಕೊಳ್ರಿ. ತೋರಿಸ್ತೀನಿ ನೋಡ್ರಿ, ಈ ರೀತಿ ಕ್ಲೀನಾಗಿ ಮಡ್ಸ್ಕೊಂಡು ಈ ಜಾಗಕ್ಕೆ ಅಂದರೆ ಈ ಸೈಡಿಗೆ ರೆಡಿ ಮಾಡಿರೋ ಗಮ್ಮನ ಹಾಕೊಳ್ರಿ. ಈ ಟೈಪು ಇದನ್ನು ಅದಕ್ಕೆ ಪೇಸ್ಟ್ ಮಾಡಿರಿ. ಈ ಟೈಪ್ ಪೇಸ್ಟ್ ಮಾಡಿ ತಿರ್ಸ್ಕೊಳ್ರಿ. ತಿರ್ಸ್ಕೊಂಡು ಇಲ್ಲಿರ್ತಲ್ಲ ಎಡ್ಜ್ಗೆ ಅದನ್ನ ಪೇಸ್ಟ್ ಮಾಡಿ. ಈ ರೀತಿ ಪೇಸ್ಟ್ ಮಾಡಿಬಿಟ್ಟು ಕೈಯಲ್ಲಿ ತೊಗೊಂಡು ಈ ಸ್ಪೇಸ್ ಖಾಲಿ ಇರುತ್ತಲ್ಲ ಅಲ್ಲಿಗೂ ಸ್ವಲ್ಪ ಹಾಕೊಳ್ಳಿ. ಹಾಕೊಂಡು ಪೇಸ್ಟ್ ಮಾಡಿಬಿಡಿ ಅಷ್ಟೇ. ಮತ್ತೆ ಎಣ್ಣೆಗೆ ಹಾಕಿ ತೆಗೆಯೋದಷ್ಟೇ. ಸಮೋಸ ರೆಡಿ ಆಗಿದೆ, ಬನ್ನಿ ಟೇಸ್ಟ್ ಮಾಡೋಣ. ತುಂಬ ಟೇಸ್ಟ್ ಆಗುತ್ತೆ. ಸೂಪರ್ ಆಗೈತೆ. ಮರಿದಲೆ ಕನ್ನಡಿಗನ ಕೈದಿದ್ದು ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರಿದಲೆ ಶೇರ್ ಮಾಡಿ.